ನಮಸ್ಕಾರ ಚಾಲಕ ಮಿತ್ರರೇ, ನಿಮ್ಮ ಯಾವುದಾದರೂ ಹಳೆಯ ವಾಹನವನ್ನು ಮಾರಾಟ ಮಾಡಬೇಕಾದಲ್ಲಿ ನಮ್ಮ ಈ ವಾಟ್ಸಪ್ ನಂಬರಿಗೆ ತಮ್ಮ ವಾಹನದ ಫೋಟೋ ಮತ್ತು ಡೀಟೇಲ್ಸನ್ನು ಕಳುಹಿಸಿ. ನಿಮ್ಮ ವಾಹನದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಗ್ರಾಹಕರಿಗೆ ತಲುಪುವಂತೆ ಸಹಾಯ ಮಾಡ್ತೀವಿ. ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಇದು ಸಂಪೂರ್ಣ ಉಚಿತವಾಗಿದ್ದು, ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾತ್ರ ತಿಳಿಸಿ ಅಂತ ಹೇಳ್ತಾ, ಈ ವಾಹನವು ತಮಗೆ ಬೇಕಾದಲ್ಲಿ ವಿಡಿಯೋದ ಎಂಡಲ್ಲಿ ಬರುವ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಾಗೆ ಈ ಗಾಡಿಯು ಮಾರುತಿ ಸುಜುಕಿ SX4 ಆಗಿದ್ದು, ಇದರ ಬಗ್ಗಿನ ಮಾಹಿತಿ ಮಾಲೀಕರನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ರೀ. ಅದೇ ಸರ್, ಒಂದು SX4 ಗಾಡಿ, ಏನು ಹೇಳ್ರಿ? ಮಾರುತಿ ಸುಜುಕಿ SX4 ಒಂದು ಗಾಡಿ ಹಾಕಿದ್ರಲ್ಲ? ಹೌದು ರೀ. ಹಾಂ ಸರ್, ಮಾಡಲ್ ಏನು ಹೇಳಿದ್ದು? ಇದು 2009 ರೀ. 2009? ಹ್ಞೂ ರೀ. ಸರಿ, ಓನರ್ ಎಷ್ಟಾಗಿದೆ? ಸರ್ ಇದು ನಾವು ಫಸ್ಟ್ ಓನರ್ ರೀ, ತೊಗೊಂಡ್ರೆ ಸೆಕೆಂಡ್. ಆಲ್ರೆಡಿ ನೀವೇ ಫಸ್ಟ್ ಓನರಾ? ಹೌದು ಹೌದು ರೀ. ಸರಿ ಸರ್, ಕಿಲೋಮೀಟ್ರ್ ಎಷ್ಟು ಓಡಿದೆ? 80,000 ಹೊಡೆದ್ ನೋಡ್ರಿ, ಮನೆ ಗಾಡಿ ಅದು. 80,000 ಓಡಿದೆಯಾ? ಹ್ಞೂ ರೀ. ಜೆನ್ಯೂನ್ ಇದೆ ಮೀಟ್ರು? ಹ್ಞೂ ರೀ. ಹೌದಾ? ಸರಿ, ಟೈರ್ ಏನು ಕಂಡೀಷನ್ ಇದೆ? ಟೈರ್ ಹಾಕಿಸಿ 15 ದಿವಸ ಅಷ್ಟೇ ಆತ್ರಿ ಅದು ಗಾಡಿ. ಟೈರ್ ಹಾಕ್ಸಿ ಒಂದು 15 ದಿವಸ ಆಗಿದ್ರಿ, 4 ಟೈರ್ ಹೊಸನೇ. ಇವಾಗಲೇ ಹಾಕ್ಸಿದ್ರಾ? MR ಕಂಪ್ನಿದ ಈಗ 15 ದಿವಸ ಹತ್ರ ಅಷ್ಟೇ ಹಾಕಿಸೋದು. ಸರಿ ಸರ್, ಅದು ರೀಪೇಂಟು ಆಕ್ಸಿಡೆಂಟ್ ಈ ಥರ ಏನಾದರೂ ಆಗಿದೆ? ಏನು ಆ ಥರ ಏನಾಗಿಲ್ಲ ರೀ. 2 ಗಾಡಿ ಅದಾವೆ, ಅದು ಗಾಡಿ ಕೊಡಾತೀನಿ ಅಷ್ಟೇ. ಅದು ಹೌದಾ? 2 ಗಾಡಿ ಅದಾವೆ, ಒಂದು ಗಾಡಿ ಕೊಡಾತೀನಿ ಅಷ್ಟೇ. ಸರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಇದೆಯಲ್ಲ? ಎಲ್ಲ ಅದು ಕಂಪ್ನಿ ಇದ್ದಿದ್ದು ಸಿಸ್ಟಮ್ ಎಲ್ಲ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಅದ್ರ. ಹೌದಾ? ಮತ್ತೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರೆ ಏನಾದರೂ? ಏನು ಮಾಡಿ ಎಲ್ಲ ಕಂಪ್ನಿ ಇದ್ದಿದ್ದು, ಹೆಚ್ಚಿಗೆ ಯೂಸ್ ಮಾಡಿಲ್ಲ ರೀ ಗಾಡಿ ಅದು. ಓಕೆ ಓಕೆ. ಏನು ಕೆಲಸ ಅಷ್ಟೇ ತೊಗೊಂಡು ಹೋಗೋದು, ಎಲ್ಲ ಸ್ಟಾಪ್ ಅದು. ಸರಿ ಸರಿ. ಲೋನ್ ಏನಾದರೂ ಇದೆಯಾ? ಯಾವ ಲೋನ್ ಏನಿಲ್ಲ ರೀ. ಲೋನ್ ಏನೂ ಇಲ್ವಲ್ಲ? ಹ್ಞೂ ಸರ್. ಓಕೆ. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಲ್ಲ ಸರ್? ಎಲ್ಲ ರೆಡಿ ಐತ್ರಿ. ಇನ್ನೂ ರೀಪಾಸಿಂಗ್ ಇನ್ನೂ ಮೂರು ತಿಂಗಳು ಆಯ್ತು ರೀ. ರೀಪಾಸಿಂಗ್ ಮಾಡಿಸಿದ್ರಾ? ಇಲ್ಲ ಮಾಡ್ಸಿಲ್ಲ ರೀ, ಇನ್ನೂ 3 ತಿಂಗಳು ಆಯ್ತು ರೀ ಟೈಮು. ಹೌದಾ? ಹ್ಞೂ ರೀ. ಪಾಸಿಂಗ್ ಬಂದಿದೆ? ಹ್ಞೂ ರೀ. ಓಕೆ. ಇನ್ಸೂರೆನ್ಸ್ ಇದೆಯಲ್ಲ? ಎಲ್ಲ ಇದೆ ಸರ್. ಸರಿ 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 ಸರ್. ಎಲ್ಲಿ ಪ್ಲೇಸ್ ಎಲ್ಲಿ ಬರೋದು ಇದು? ಇದು ತಾಲೂಕು ಕುಂದಗೋಳ ರೀ, ಜಿಲ್ಲಾ ಧಾರವಾಡ. ಕುಂದಗೋಳ ತಾಲೂಕು, ಧಾರವಾಡ ಜಿಲ್ಲಾ. ಜಿಲ್ಲಾ ಧಾರವಾಡ ಬರುತ್ತೆ ರೀ. ಊರು ಯಾವುದು? ಈಗ ಗೌಡಗಿರಿ ಅಂತ ಊರು ರೀ. ಗುಡ್ಗೇರಿ ಗೌಡಗಿರಿ ಅಲ್ಲೇ ಆಜು ಬಾಜು ಬರ್ತದೆ. ಗೌಡಗೇರಿನಾ? ಹ್ಞೂ ರೀ. ಸರಿ ಸರಿ. ಎಷ್ಟು ಹೇಳ್ತೀರಾ ರೇಟು? 280 ಹೇಳಿದ್ರು ಸರ್. 280 ಫೈನಲ್ಲಾ? ರೈಟ್ ಇದು ಬಂದ್ರೆ ಹೆಚ್ಚು ನೋಡಿ ಮುಗಿಸೋದು ರೀ. ಯಾಕಂದ್ರೆ ಪಾರ್ಟಿ ಬಂದ್ರೆ ಹಾಂ, ಈಗ ನಿಮ್ಮ ಯೂಟ್ಯೂಬ್ ಚಾನಲ್ನ ಬಂದರೆ ಹೆಚ್ಚಿಗೆ ಬಂದು ರೇಟ್ ರೀ. ಹೌದಾ? ಒಂದು ಕೊಡೋ ರೇಟ್ ಅಂದರೆ ಎಷ್ಟಕ್ಕೆ ಕೊಡ್ಬೋದು ನೀವು ಅಂದಾಜು? ಸರ್ ನೀವು ಗಾಡಿ ನೋಡಿದ್ರೆ ಅವ್ರಿಗೂ ಮನಸ್ಸಿದ್ರೆ ಹೆಚ್ಚು ಮುಗಿಸೋದು ಅದು ಡೈರೆಕ್ಟ್ ಹೆಂಗೆ ಹೇಳಿ. ಈಗ ನೋಡಿದ್ರೆ ನೋಡಿ ಏನು ಗೊತ್ತಾ, ಚೆನ್ನಾಗಿ ನೀವು ಹೇಳೋಕ್ಕಿಂತ ಒಂದು 5,000 ಹೆಚ್ಚು ಕೊಡ್ಬೋದು ಅವರು. ಬಟ್ ಹೌದು ಹೌದು ರೀ. ಇಲ್ಲಿ ನೀವು ಒಂದು ರೇಟ್ ಯಾಕೆ ನಾವು ಕೇಳೋದು ಯಾಕಂತಂದರೆ, ಹ್ಞೂ ರೀ. ಅವರು ರೇಟ್ ನೋಡ್ತಾ ಇರ್ತಾರೆ. ನೀವು ಈ ರೇಟಿಗೆ ಆದರೆ ಇನ್ನೂ ಇಷ್ಟು ಬರ್ಬೋದು ಅನ್ನೋ ಒಂದು ಉದ್ದೇಶ. ಈಗ ರೀ 280 ನಾವು ಹೇಳಿದ್ವಿ ರೀ. ಹಾಂ, 250 ಬಂದಾಗ ಕೊಟ್ಬಿಡ್ತೀವಿ ನೋಡ್ರಿ. ಹಾಂ ಸರಿ. ಈ ಥರ ಹೇಳಿದ್ರೆ ಏನಾಗುತ್ತೆ, ಬರಲಿ ಗಾಡಿ ನೋಡಿದ್ರೆ ಇನ್ನು ಹ್ಞೂ ರೀ. ಆಯ್ತು ಬಿಡ್ರಿ, ನಾವೇ ಇನ್ನೊಂದು 5,000 ಕೊಡ್ತೀವಿ ಅನ್ಬೋದು. ಇಲ್ಲ ಅಂದರೆ ಆಯ್ತು ತೊಗೊಳ್ರಿ, ನಾನು ಇನ್ನೊಂದು 5,000 ಬಿಡ್ತೀನಿ ಅಂತ ನೀವು ಅಂತಿರ್ತೀರ. 250 ಬಂದ್ರೆ ಚಕ್ ಕ್ಲೋಸ್ ಮಾಡಿಬಿಡ್ತೀವಿ ನೋಡ್ರಿ. ಕ್ಲೋಸ್ ಮಾಡ್ತೀರಾ? ಹ್ಞೂ ರೀ. ಸರಿ ನೋಡಿ ಸರ್, ನಾನು ಅಪ್ಡೇಟ್ ಮಾಡ್ತೀನಿ. ಹ್ಞೂ ಸರ್. ನಮ್ಮ ಚಾನಲಿಂದ ಯಾರಾದರೂ ಬಂದರೆ ಚೂರು ಕಡಿಮೆ ಮಾಡಿಕೊಡಿ. ಓಕೆ ರೀ, ಖಂಡಿತ ಮಾಡ್ಕೊಡ್ತೀನಿ. ನಿಮ್ಮ ಯೂಟ್ಯೂಬ್ ಚಾನಲ್ ಬಂದರೆ ಖಂಡಿತ ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್. ಓಕೆ ಸರ್.